ಪ್ಲೇಸ್ ಇಸ್ ಸೋ ಗುಡ್. ಸೊ ಈ ಜಾಗ ಹೆಸರು ಬಂದ್ಬಿಟ್ಟು ಸಾದಾ ದೋಸೆ, ತುಪ್ಪ ದೋಸೆ, ಮಸಾಲಾ ದೋಸೆ, ಪ್ಲೈನ್ ದೋಸೆ. This is our main course, chicken ಅಂಚಿಲ. ಅದು ಹೋಗ್ತಾ ಇದ್ದಾರೆ ರಿಸ್ಕ್ ತಗೊಂಡು. ಓ ಮೈ ಗಾಡ್. ಸೂರ್ ಒಂದು ಡಿಫ್ರೆಂಟ್ ಪ್ಲೇಸ್, ಯಾಕಂದ್ರೆ ಬೀಚ್ ವೈಬ್ ಎಲ್ಲ ಬರ್ಲಿಕ್ಕೆ. ಸಾರು ಹೇಳಿ ಅದಕ್ಕೆ ನಾವು ತಗೊಂಡಿದ್ದು ಅಷ್ಟೇ. ಹೌದು, ಇದು ಬರೀ ಸುಳ್ಳು. ಮತ್ತೆ ಹೇಳ್ತೀರಿ ಬಿಸಿಲಿಗೆ ಗೊತ್ತು ಬರಬೇಡಿ, ನಮ್ಮ ತಪ್ಪು ನೀವು ಮಾಡಬೇಡಿ. ಇದು ರಾಕೆಲ್ಲ, ಇದು ಪೂಗಿ ಟೀ ಶರ್ಟ್. ಇದು ರಾಕೆಲ್ಲ, ಇದು ಪೂಗಿ ಟೀ. ಕಷ್ಟ ಗೈಸ್, ಯಾರೆಲ್ಲ all the new mommies and all the old mommies, whoever it is, I can feel you guys. Hi, ಎಲ್ರಿಗೂ ನಮಸ್ಕಾರ and welcome back to another new vlog. ಇವತ್ತು ಡೇಟ್ ಬಂದು ಮಾರ್ಚ್ 20th, ಅಂದರೆ ಇವಾಗ ಈದ್. ನಮಗೆ ಇಲ್ಲಿ ಇವಾಗ ರಜೆ ಇದೆ, 5 days ರಜೆ ಇದೆ. ಸೊ 5 ದಿನ ರಜೆ ಇದ್ದಾಗ ಮನೇಲಿ ಇರೋದು ಎಲ್ಲ ಬೋರಿಂಗ್ ಆಗೋಗಿದೆ, ಆ ಟೈಮಲ್ಲಿ ಹೋಗಿದೆ. ಸೊ ಇವತ್ತು ನಾವೆಲ್ಲೋ ಹೊರಗಡೆ ಹೋಗ್ತಾ ಇದ್ದೀವಿ ವಿತ್ ಫ್ಯಾಮಿಲಿ. ಸೊ ನಾನು ಇದೆಲ್ಲ ನ್ಯೂ ಪ್ಲೇಸಸ್ ಫಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡ್ತಿರೋದು ಒಮಾನಲ್ಲಿ. ಸೊ ಇವತ್ತು ನಮ್ಮ ಜೊತೆ ನೀವು ಎಕ್ಸ್ಪ್ಲೋರ್ ಮಾಡಿ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀವಿ. ಸೊ ಲೆಟ್ಸ್ ಗೋ ಟುಗೆದರ್. ಓಕೆ ಗೈಸ್, ನಾವು ಇವಾಗಷ್ಟೇ ರೀಚ್ ಆದ್ವಿ. ಲುಕ್ ಎಟ್ ದಿಸ್ ಪ್ಲೇಸ್, ದಿಸ್ ಇಸ್ ಸೋ ಬ್ಯೂಟಿಫುಲ್. ನೀರಿಜ್ಜಿ ಸ್ವಿಮ್ಮಿಂಗ್ ಪೂಲ್ ಅವಕ್ಕೆ ನಮ್ಮ ಅವನ್ ಡ್ಯಾಮ್. ಓಕೆ, ನೀವೆಲ್ಲಿ ನೋಡ್ಬೋದು, ಇಲ್ಲಿ ಜಿಪ್ ಲೈನಿಂಗ್ ಆಕ್ಟಿವಿಟೀಸ್ ಕೂಡ ಇದೆ. ಪ್ಲೇಸ್ ಇಸ್ ಸೋ ಗುಡ್. ಸೊ ಈ ಜಾಗ ಹೆಸರು ಬಂದ್ಬಿಟ್ಟು ವಾದಿ ಡ್ಯಾಮ್ ಅಂತ. ಇದಿರೋದು ಕುರಿಯತ್ತಲ್ಲಿ. ಸೊ ನಾನು ಫಸ್ಟ್ ಟೈಮ್ ಬಂದಿದ್ದು. ತುಂಬ ಬಿಸಿಲಿದೆ ಆಯಿತಾ, ನಂಗೆ ಗೊತ್ತಿಲ್ಲ, ಸಂಜೆ ಟೈಮಲ್ಲಿ ಆ್ಯಕ್ಚುಲಿ ಚೆನ್ನಾಗಿರ್ಬೋದೇನೋ, ಬಟ್ ನಾವು ಇಟ್ ಇಸ್ ಸೋ ಹಾಟ್, ಬಟ್ ಇಟ್ ಇಸ್ ಸೋ ಗುಡ್. ಫೋಟೋಸ್ ತೆಗಿಲಿಕ್ಕೆ ಆ್ಯಂಡ್ ಫ್ಯಾಮಿಲಿ ಜೊತೆ ಕುತ್ಕೊಳ್ಳೋದಕ್ಕೆ ಕೆಲವೊಂದು ನೆರಳಿನ ಜಾಗನೂ ಇದೆ. ಸೊ ಯಾ, ಇಟ್ಸ್ ನೈಸ್. ನೋಡಿ, ಎಲ್ಲಿಂದ ಒಬ್ಬರು ಜಿಪ್ ಲೈನಿಂಗ್ ಮಾಡ್ತಾ ಇದ್ದಾರೆ. ಆಕ್ಚುಲ್ ಡ್ಯಾಮ್ ಇರೋ ಜಾಗ. ನಾವು ಅಲ್ಲಿ ಹೋಗಿದ್ದು ಸ್ವಲ್ಪ ಪಾರ್ಕ್ ತರ ಇತ್ತು, ಬಟ್ ದಿಸ್ ಇಸ್ ದ ಡ್ಯಾಮ್ ಏರಿಯಾ. ಸೊ ತೋರಿಸ್ತೀವಿ ಬನ್ನಿ. ಮತ್ತೆ ಹೇಳ್ತೀರಿ ಬಿಸಿಲಿಗೆ ಗೊತ್ತು ಬರಬೇಡಿ, ನಮ್ಮ ತಪ್ಪು ನೀವು ಮಾಡಬೇಡಿ. ಸಂಜೆ ಬನ್ನಿ, ಇಷ್ಟು ಸೆಕೆ ಇದೆ ಅಂದರೆ ಹೇಳೋದೇ ಬೇಡ. ಬನ್ನಿ. ಓ ಪಾಸ್ ತೋರು. ನಮ್ಮದು ಡ್ಯಾಮಿಂದ ನಾವು ಒಂದು ಊಟಕ್ಕೊಂದು ಜಾಗ ಹುಡುಕಿ ಫೈನಲಿ ನಾವು ಈಗ ಇರೋದು ಇಲ್ಲಿ ಅಂದರೆ ನಾವೀಗ ಸೂರಲ್ಲಿದ್ದೇವೆ ಆಯಿತಾ. ಈ ಸೂರಲ್ಲಿ ಎಲ್ಲಾನು ಕ್ಲೋಸ್ ಬಿಕಾಸ್ ಇಟ್ಸ್ ಈದ್. ಸೊ ಇವಾಗ ಫೈನಲಿ ಹುಡುಕಿ ಎಲ್ಲ ಲೊಕೇಶನ್ ಹೋಗಿ ಗಂಟೆ 2:30 ಏನೋ ಆಗಿದೆ. ನಮಗೆ ಸಿಕ್ಕಿದ್ದು ಸಿಟಿ ಸೆಂಟರ್ ಸೂರು. ಸೊ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಏನು ಸಿಗುತ್ತೆ ಗೊತ್ತಿಲ್ಲ, ಪಿಜ್ಜಾ ತಿಂತೀವ ಏನು ತಿಂತೀವೋ ಗೊತ್ತಿಲ್ಲ, ಏನಾದರೂ ತಿನ್ನಬೇಕಲ್ಲ ಅಂತ ಬಂದಿದ್ದೀವಿ. ಸೊ ಲೆಟ್ಸ್ ಸಿ ಏನು ತಿಂತೇವೆ ಅಂತ. ಕಮ್ ಆನ್. ಆಮೇಲೆ ಸಾದಾ ದೋಸೆ, ತುಪ್ಪ ದೋಸೆ, ಮಸಾಲಾ ದೋಸೆ, ಪ್ಲೈನ್ ದೋಸೆ. So, what do you prefer? Rice or bread item or tikka wraps or curry pasta? I'll go with some rice item. Okay. What do you have in rice? Rice items, one second, ma'am.
like you will go with biryani type. Yeah. So chicken biryani and chicken shahid biryani. And you have, this is our main course, chicken anchilat. You can like, and you have the lamb segil biryani and your prawns biryani. And rate is cut piece, okay? Don't worry about that. Yeah. And fish biryani, you can try this. It's very good here. Which fish you put? Anjal. I don't eat anjal. I eat madmal. Okay. And we can give for you that manjol, okay? This is Kiran Staffa. मैंने स्टार्ट कर दी ಶುರು ಕರು ನಮ್ಮ ಊಟ ಒಂದು ಹೇಗೆ ಸಾಯ್ತು ನೋಡಿ ಎಲ್ಲ ಖಾಲಿ ಬೆಸ್ಟ್ ಪಾರ್ಟ್ ಅಂದರೆ ಊಟ ಆದ ನಂತರ ಇದು ಕೊಡ್ತಾರೆ ಫ್ರೆಶ್ ವೈಬ್ಸ್ ತಗೋ ಜನರಡ್ ಅರಿವಂಚಿಪಡಿ ಸೊ ಊಟ ಆಯಿತು ಇವಾಗ ನೆಕ್ಸ್ಟ್ ಲೊಕೇಶನ್ ಎಲ್ಲಿ ಅಂತ ಗೊತ್ತಿಲ್ಲ ಹೋಗ್ತಾ ನಿಮಗೂ ತೋರಿಸ್ತೀವಿ ಎಲ್ಲಿ ಪ್ಲ್ಯಾನ್ ಮಾಡ್ತಿದ್ದೀವಿ ವೇಳಾವಿ ಪ್ಲ್ಯಾನಿಂಗ್ ಹೋಗೋದು ಬಟ್ ನಾವು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೇವೆ ಕೆಲವೊಂದು ರೀಲ್ ಅದರ ಪ್ರಕಾರ ವಿ ವಿಲ್ ಗೋ ಹೋಗುವ ಹೋಪ್ಸು ಅದು ಇನ್ಸ್ಟಾಗ್ರಾಮಲ್ಲಿ ಇರುವ ಹಾಗೆ ಇರ್ತದೆ ಅಂತ ಅಂದ್ಕೊಂಡು ಹೋಗ್ತಿದ್ದೀವಿ ರಿಯಾಲಿಟಿ ಚೆಕ್ಕಲ್ಲಿ ಹೋದ ನಂತರ ಗೊತ್ತಾಗುತ್ತೆ ಯಾ ದಟ್ಸ್ ಆಲ್ ಮತ್ತು ಇವರೆಲ್ಲ ನೋಡಿ ತುಂಬ ಹೆಲ್ದಿ ಫುಡ್ ತಿಂತಾರೆ ನಾವೆಲ್ಲ ಇಂಡಿಯನ್ ರೆಸ್ಟೋರೆಂಟಿಗೆ ಹೋದರೆ ಇವರೆಲ್ಲ ನೋಡಿ ಈ ಹಾಳು ಮೂಳು ಇದೆಲ್ಲ ತಿಂದು ಆರೋಗ್ಯ ಕೆಡಿಸ್ಕೊಂಡು ಮತ್ತು ಇವರುಂಟಲ್ಲ ಇವರು ಫುಲ್ ಡಯಟ್ ಅವ್ರು ಹಾಗೆಲ್ಲ ತಿನ್ಲಿಕ್ಕೆ ಹೋಗೋದಿಲ್ಲ ಇವತ್ತು ಅದು ಬೈ ಮಿಸ್ಟೇಕ್ ಆಗಿ ಅವರ ಟೇಬಲ್ಗೆ ಬಂದದ ಅಂತ ಇಲ್ಲಿ ಯಾವ ನಾವು ಸೂರಿಗೆ ಒಂದು ಈಗ ಈದ್ ಟೈಮ್ ಅಲ್ಲ ಎಲ್ಲಿ ಸಹ ರೆಸ್ಟೋರೆಂಟ್ ಇಲ್ಲ ಎಲ್ಲಿ ಅಲ್ಲ ನಿಮ್ಗೆ ಅದೆಲ್ಲ ಬಿಡಿ ಸೂರ್ ಹೇಗೆ ಉಂಟು ಹೇಳಿ ಅಲ್ಲ ತುಂಬ ಜನ ಹೇಳ್ತಾರೆ ಗಲ್ಫ್ ಅಂದ್ರೆ ಹೀಗೆ ಇರ್ತದೆ ಮಸ್ಕತ್ ಹೇಗೆ ಉಂಟು ಸೂರ್ ಹೇಗೆ ಉಂಟು ಮಸ್ಕತ್ ಅಂದ್ರೆ ಸೂರ್ ಒಂದು ಡಿಫ್ರೆಂಟ್ ಪ್ಲೇಸ್ ಯಾಕಂದ್ರೆ ಬೀಚ್ ವೈಬ್ ಎಲ್ಲ ಬರ್ಲಿಕ್ಕೆ ನಮ್ಗೆ ನಮ್ಮದು ಟಿಪಿಕಲ್ ಊರಾಗಿ ಆಗ್ತದಲ್ಲ ಫೀಲ್ ಸೂರಲ್ಲಿ ನಮ್ಮದು ಪಡ್ಡೆ ಸೈಡ್ ಅಲ್ಲಿ ಹೇಗೆ ಉಂಟು ಸೈಡ್ ಬೀಚ್ ಎಷ್ಟು ನೀಟ್ ಅದು ಬ್ಲೂ ಉಜ್ಜಲ ಹಾಕಿದಾಗ ಉಂಟು ನೀರನ್ನ ನಮ್ಮದು ಪ್ರಾಬ್ಲಮ್ ಎಂತ ಹೇಳಿ ನಾವು ಬಂದ ಟೈಮಿಂಗ್ ರಾಂಗ್ ಇದೆ ಇವತ್ತೆಲ್ಲ ಕ್ಲೋಸ್ ತುಂಬಾ ರೆಸ್ಟೋರೆಂಟ್ಸ್ ಇದೆ ಬಟ್ ಇಟ್ಸ್ ಎವ್ರಿಥಿಂಗ್ ಇಸ್ ಕ್ಲೋಸ್ ಸಂಜೆ ಬಂದಿದ್ರೆ ಇವಳು ಉಂಟಲ್ಲ ಒಂದು ಟೈಮಲ್ಲಿ ಇದ್ಲಂತೆ ಇಲ್ಲಿ ಹಾಗಾಗಿ ಇವಳೇ ನಮಗೆ ಲೊಕೇಶನ್ ಹೇಳಿದ್ದು ನಮಗೆಲ್ಲ ನಾವು ಮ್ಯಾಪ್ ಓಪನೇ ಮಾಡಲಿಲ್ಲ ಅವಳೇ ನಮ್ಗೆ ಹೇಳಿದ್ದು ನೋಡಿ ಇಲ್ಲಿಂದ ಲೆಫ್ಟ್ ತಗೊಳ್ಳಿ ರೈಟ್ ತಗೊಳ್ಳಿ ನಂಗೆ ಗೊತ್ತು ಹೋಗಿ ಮುಂದೆ ಅಂತ ಸರ್ ಆಕ್ಚುಲಿ ಜಂಕ್ ಫುಡ್ ನಾನು 4 ಮಂತ್ ಆದ್ಮೇಲೆ ತಿಂದು ಯಾರಿಗೋಸ್ಕರ ಸಾನ್ವಿಗೋಸ್ಕರ ಸಾನ್ ಹೇಳಿ ಅದಕ್ಕೆ ನಾವು ತಗೊಂಡಿದ್ದು ಅಷ್ಟೇ ಹೌದು ಇದು ಬರೀ ಸುಳ್ಳು ಎಂತ ಇದು ಬರೀ ಸುಳ್ಳು ಹಾಗೆ ಟೀಕೆ ಮತ್ತೆ ಸಿಗುವ ಈಗ ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ ಎಲ್ಲಿ ಅಂತೆ ಏನು ಐಡಿಯಾ ಇವರು ನೋಡಿ ಇದೊಂದು ಇನ್ನೊಂದು ಕ್ವಿಸಿನ್ ಇದು ನಮ್ಮದು ಇಟಾಲಿಯನ್ ಪಾಪಾಜನ್ಸ್ ಅವರ ಪಿಜ್ಜಾ ತಿಂತಾ ಇದ್ದಾರೆ ಓಕೆ ನೀವು ಬ್ರ್ಯಾಂಡನ್ನು ಪ್ರಮೋಟ್ ಮಾಡಿದ್ರೆ ನಿಮಗೆ ಗ್ಯಾರಂಟಿ ನೆಕ್ಸ್ಟ್ ಕೊಲಾಬರೇಷನ್ ಬರ್ತದೆ ಸರಿ ಸಿಗುವ ಬಾಯ್ ಹಲೋ ಓಕೆ ನಾವು ಒಂದು ಲೊಕೇಶನ್ಗೆ ಬಂದಿದ್ದೀವಿ ಇನ್ಸ್ಟಾಗ್ರಾಮನ್ನು ನೋಡಿಬಿಟ್ಟು ಬಂದಿದ್ದು ಇದ್ರ ಹೆಸರು ಬಂದುಬಿಟ್ಟು ರೊಮ್ಯಾಂಟಿಕ್ ಕೇವ್ ಅಂತೆ ಆ್ಯಂಡ್ ಇಲ್ಲಿ ಬರಲಿಕ್ಕೆ ತುಂಬ ಸಾಹಸ ಮಾಡಿ ಬಂದ್ವಿ ಅದರಲ್ಲಿ ನನಗೆ ವೀಡಿಯೋ ಕ್ಲಿಪ್ ಮಾಡಲಿಕ್ಕಾಗಿಲ್ಲ ಬಿಕಾಸ್ ಹಿಂದಿಗಡೆ ನಾನು ಮಗು ಹಿಡ್ಕೊಂಡಿದ್ದೆ ಬಟ್ ಐ ವಿಲ್ ಶೋ ಯು ಹೌ ಇಟ್ ಲುಕ್ಸ್ ತುಂಬ ಜನ ಇದ್ದಾರೆ ಆಯಿತಾ ನೋಡಿ ಅಲ್ಲಿ ನಿಮಗೆ ಸನ್ ಕಾಣ್ತಿದೆಯಾ ಓಕೆ ವೆನ್ ಯು ಕಮ್ ದಿಸ್ ಸೈಡ್ ಇಲ್ಲಿ ಈ ಥರ ಇದೆ ನೋಡಿ ಇದು ಕ್ಲಿಫ್ ಆಯಿತಾ ಇಲ್ಲಿ ಇದು ನೋಡೋದಕ್ಕೆ ನಿಮಗೆ ನಾರ್ಮಲ್ ಥರ ಕಾಣಿಸ್ಬೋದು ಬಟ್ ಇಲ್ಲಿ ಬರೋದಕ್ಕೆ ತುಂಬ ಸಾಹಸ ಮಾಡಿದ್ವಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನಮಗೆ ನೋಡಿ ಹೀಗೆ ಇದು ಇನ್ಸ್ಟಾಗ್ರಾಮಲ್ಲಿ ನಾವು ನೋಡಿದ್ವಿ ಇದ್ರ ಒಳಗಡೆಯಿಂದ ಹೋಗ್ಬಿಟ್ಟು ಫೋಟೋಸ್ ಎಲ್ಲ ತೆಗಿತಾರೆ ಅಲ್ಲೊಬ್ಬ ಮನುಷ್ಯ ಬಂದ್ರಲ್ವಾ ಆ ಥರ ನೋಡಿ ಹಿಂಗಿದೆ ಇದು ಹೋಲ್ ಇವಾಗ ಇಲ್ಲೆಲ್ಲ ಮಾಡಲ್ಲ ಅನ್ಸುತ್ತೆ ನೋಡಿ ಇಲ್ಲೆಲ್ಲ ಸ್ಟೋನ್ ಇಟ್ಟಿದ್ದಾರೆ ಡೇಂಜರ್ ಅಂತ ಹೇಳ್ಬಿಟ್ಟು ಬಿಕಾಸ್ ಗಟ್ಟಿ ಇಲ್ಲ ಅಂತ ನೋಡಿ ಅಲ್ಲಿನ ಸ್ಟೋನ್ ಇದೆ ಅದರ ಆ ಕಡೆ ಹೋಗೋದಕ್ಕಿಲ್ಲ ಇಲ್ಲೆಲ್ಲ ನಿಂದು ಫೋಟೋಸ್ ತೆಗಿತಾರೆ ಸೊ ಇದ್ರ ಒಳಗಡೆಯಿಂದ ಹೀಗೆ ಹೋಗಬೇಕು ಅಲ್ಲಿ ಫೋಟೋಸ್ ಎಲ್ಲ ತೆಗಿತಾರೆ ಇಟ್ಸ್ ಅ ನೈಸ್ ಪ್ಲೇಸ್ ಸೊ ಇವರಿಬ್ಬರು ಇವಾಗ ಹೋಗಬೇಕು ಅಂತ ಅಂದ್ಕೊಳ್ತಿದ್ದಾರೆ ಬಟ್ ಅಗೇನ್ ರಿಸ್ಕ್ ಫ್ಯಾಕ್ಟರ್ ಹೋಗ್ತಾ ಇದ್ದಾರೆ ರಿಸ್ಕ್ ತಗೊಂಡು ಓ ಮೈ ಗಾಡ್ ಮೆಲ್ಲ ಮಾರ್ರೆ
ನಿನ್ನ ವೈಟ್ ಡ್ರೆಸ್ ಬಿದೇ ಬನ್ನ ಕಪ್ಪ ಪುಣಾನ್ ಮೆಲ್ಲಯ್ಯ. ಮೆಲ್ಲ ಹೋಗಿ. ಇವ್ರು ಹೋಗಿ ಆಯ್ತು. ಇದು ಒಳ್ಳೆ ಗುಹೆ ಒಳಗೆ ಹೋದಾಗಿದೆ. ಜಾರ್ತಾ ಇಲ್ವಾ ನೋ ಐಡಿಯಾ. ನಂಗೆ ಇಲ್ಲಿ ವಿಡಿಯೋ ಮಾಡೋದಕ್ಕೆ ಭಯ ಆಗ್ತದೆ. ನೋಡಿ ಅಲ್ಲಿ ತನಕ ಹೋದ್ರು. ಹೇಗೆ ಸೇಫ್ ಜರ್ನಿ ಗೈಸ್. ನೋಡಿ ನಾನು ಝೂಮ್ ಹಾಕ್ತೀನಿ. ನೋಡಿ ಹೇಗೆ ಕಾಣಿಸುತ್ತೆ ಒಳಗಡೆ. ರಾಹುಲ್ ಹೇಗೆ? ಇಟ್ಸ್ ಅ ಬ್ಯೂಟಿಫುಲ್ ವ್ಯೂ ದೋ ಬಟ್ ವೆರಿ ರಿಸ್ಕಿ. ಇದಕ್ಕೆ ಲೊಕೇಶನ್ ಅಂತ ಒಂದು ಪ್ರಾಪರ್ ಆಗಿಲ್ಲ, ನಾವು ಹುಡ್ಕೊಂಡು ಬರಬೇಕು. ಪೆಬಲ್ ಬೀಚ್ ಹತ್ರ ಅಂತ ಇದೆ. ಸೊ ಇಫ್ ಯು ಕಮಿಂಗ್ ಟು ಪೆಬಲ್ ಬೀಚ್ ಕಮ್ ಟು ದಿಸ್ ಲೊಕೇಶನ್. ಬಟ್ ಇದನ್ನು ನಾನು ಸಜೆಸ್ಟ್ ಮಾಡೋದಿಲ್ಲ. ಸ್ವಲ್ಪ ಅಕಸ್ಮಾತ್ ಏನಾದರೂ ಬುತ್ಕ ಬಿದ್ದೋದ್ರೆ ಗುಳುಮ್ಕ. ನೋಡಿ ಇದೆಂತ ಗಟ್ಟಿ ಇಲ್ಲ, ಇದೆಲ್ಲ ಕಲ್ಲುಗಳು. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆ. ಲೈಫ್ ಇದೆ. ಎಲ್ಲಿ ಬಂದ್ರು ಏನು ನೋಡೋಕೆ ಹೋದ್ರು ಮಗು ಕೂಗಿದ್ರೆ ಹಿಡ್ಕೊಂಡು ಓಡಾಡೋದು ಕಷ್ಟ ಗೈಸ್. ಯಾರೆಲ್ಲ ಆಲ್ ದ ನ್ಯೂ ಮಾಮೀಸ್ ಆ್ಯಂಡ್ ಆಲ್ ದ ಓಲ್ಡ್ ಮಾಮೀಸ್ ಹೂಎವರ್ ಇಟ್ ಈಸ್, ಐ ಕ್ಯಾನ್ ಫೀಲ್ ಯು ಗೈಸ್. ಇಲ್ಲಿ ನೋಡಿ ಚಾಪ್ರಲಿಗಂತ ಬಂದರೆ ಜನ ಜಂಬುಳಿ. ಜಿ ಗುಜ್ಜಿ ಆದ ಜೀವಿ. ಹೌ ವಾಸ್ ಯೋರ್ ಡೇ ಇವತ್ತು? ಜಾಲಿ ಮಾಡಿದ್ಯಾ? ಯಾಕೆ ಕಾಯೋದೀಗ ನಾವು? ಅದು ಇವತ್ತು ಬರ್ತದಂತ ಧೈರ್ಯ ಇಲ್ಲ ನಮಗೆ. ಯಾರಿಂದ? ಹೌದಾ? ಹಾಗಾದ್ರೆ ಚಾನ್ಸಸ್ ಇರ್ಬೋದು. ಬೈಗರ್ ಸಿಕ್ಕುವಾಗ ವಿಡಿಯೋ ಮಾಡ್ತೇವೆ. ಓಕೆ, ಲೆಟ್ಸ್ ವೇಟ್ ಫಾರ್ ದ ಚಾಯ್. ಏನು ಹೇಳ್ತಿದ್ರಿ? ನಾನು ಮಾರ ಇಲ್ಲಿ ಜಯಲಕ್ಷ್ಮಿ ಸಾರಿ ಎಲ್ಲಿಂಟದು ಹುಡುಕೊಂಡು ಬಂದ್ರೆ ಒಮನ್ ಅಲ್ಲಿ ಜಯಲಕ್ಷ್ಮಿ ಎಲ್ಲಿ ಕೊಟ್ಟು ಜಯಲಕ್ಷ್ಮಿ ಸಿಲ್ಕ್ ಪಿಸ್ತಾ ಫ್ಲೇವರ್ ಇದು ನೋಡಿ. ಇದು ರಾಕೆಲ್ಲ, ಇದು ಪೂಗಿ ಟೀ ಶರ್ಟ್. ಇದು ರಾಕೆಲ್ಲ, ಇದು ಪೂಗಿ ಟೀ ಶರ್ಟ್ ನೋಡಿ. ಇದು ರಾಕೆಲ್ಲ ಮಾರು ಟೀ ಶರ್ಟ್ ಹಾಕೊಂಡು ಬಂದಿದ್ದಾರೆ. ಹೇಗೆ ಸಾಕ್ತಾರೆ? ರೆಡಿಮೇಡ್ ಅಂತೆ ನೋಡಿ. ಪ್ಯಾಂಟ್ ಮೇಲೆ ಸರ್ ಈಗ ಇವರ ಹೊಸ ನಾಮಕರಣ ಮಾಡಿದ್ದೀನಿ ಇವರಿಗೆ. ವಿಷಯ ನ್ಯೂ ನೇಮ್ ಫಾರ್ ರಿಚ್ ಆಂಟಿ ಅಂತ. ಇವರ ರಿಚ್ ಆಂಟಿ ಅಂತ ಇವರ ರಿಚ್ ಆಂಟಿ. ಶ್ವೇತಾ ಅಲ್ಲ, ರಿಚ್ ಆಂಟಿ. ರಿಚ್ ಯಂಗ್ ಪುಂಜು ಆಂಟಿ. ಹಣ ಜಾಸ್ತಿ ಉಂಟದ. ಯಾಕಂದ್ರೆ ನೀವು ನಮ್ಮ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ನಿಮಗೆ ನಮ್ಮನ್ನ ಪೋಸ್ಟ್ ನೋಡಿ ನಿಮ್ಗೆ ಗೊತ್ತಾಗ್ತದೆ ಎಂತ ಮ್ಯಾಟರ್ ಅಂತ. ಎಕ್ಸಾಕ್ಟ್ಲಿ ನೀವು ನೋಡಿ. ಅದು ಯಾವುದು ಸಾಲಿಯನ್ ವ್ಲಾಗ್ಸ್ ಅಲ್ಲ? ಸಾಲಿಯನ್ ವ್ಲಾಗ್ಸ್. ಓಕೆ ಓಕೆ ಓಕೆ, ಡನ್ ಡನ್. ಅಲ್ಲಿ ಕೆಳಗೆ ಹಾಕಿರ್ತಾರೆ. ಓಕೆ ಗೈಸ್, ಎಲ್ಲ ಕಡೆ ಸುತ್ತಿದ್ವಿ. ತುಂಬ ಟೈರಿಂಗ್ ಆಗಿತ್ತು ಬಿಕಾಸ್ ಇಟ್ ವಾಸ್ ಅ ಲಾಂಗ್ ಜರ್ನಿ. ನಾವು ಆ್ಯಕ್ಚುಲಿ ಬೇಗ ಬೆಳಗ್ಗೆ ಇದ್ದೆಲ್ಲ ಹೊರಟದ್ದು ಬಿಕಾಸ್ ಇಲ್ಲಿಂದ ಆಲ್ಮೋಸ್ಟ್ 2 hours ಇತ್ತಲ್ಲ. 2 hours ಇತ್ತು. ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಊಟನೂ ಆಯ್ತು ಇವಾಗ ರಾತ್ರಿ. ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಿದ್ದೀವಿ. ನನಗೆ ಇಷ್ಟ ಆಗಿದ್ರೆ ಸ್ವಲ್ಪ ಅರ್ಜೆಂಟ್ ಜಾಸ್ತಿ ಇಷ್ಟ ಆಗಿದ್ರೆ ಏನು ಮಾಡಬೇಕು? ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಆ್ಯಂಡ್ ಮೇನ್ ಆಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಸ್ಯೂರ್ ಇನ್ ನೆಕ್ಸ್ಟ್ ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ವೀಡಿಯೋ ಆಗಿರುತ್ತೆ. ಅದು ಏನಂತ ಗೊತ್ತಾಗಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಿಮಗೆ ನೋಟಿಫೈ ಆಗುತ್ತೆ. ಸಿ ಆಲ್, ಗುಡ್ ನೈಟ್.